ಚಂದ್ರ ಮದನ ಚಂದ್ರ ನಾಟ್ಯ ಸ್ಪರ್ಧೆ ಯಾರಿಗೆ ಗೊತ್ತಿಟ್ಟು ಸ್ವಾಮಿ ನಾಟ್ಯ? ನನ್ನ ನಾಟ್ಯವನ್ನು ನೋಡಿದ್ರೆ ನಟರಾಜನೇ ಆತ್ಮಹತ್ಯೆ ಮಾಡಿಕೊಂಡಾನು. ಮತ್ತೆ ಇವಳಿಗೆಲ್ಲ ನಾವು ನಾಟ್ಯ ಹೇಳಿಕೊಡುವುದಾ? ನಮ್ಮತ್ತಾಗಲ್ಲ. ಬಳಸುವುದು ಬೇಸಾಡುವುದು. ಈಗಾಗಲೇ ಮಾಲಿನಿ ಅಂತ ಹೆಣ್ಣನ್ನು ಮದುವೆ ನಾಟಕವನ್ನಾಡಿ ಬಳಸಿಕೊಂಡ ಹಾಗಾಯ್ತು. ಜೊತೆಗೆ ಮಾಣಿಕ್ಯ ಪಡೆಯುವರಾಜನಾಗಿಂತ ವಂಶದಿಂದ ಬರಬೇಕು ಅಂತ ದನ ಕನಕಗಳನ್ನು ಸೂರ್ಯ ಕಾಯ್ದ ಹಾಗಾಯ್ತು. ತನ್ಮೂಲಕವಾಗಿ ವಂಶೀಯ ಬದುಕು ಧ್ವಂಸ. ಯಾರ ಬದುಕು ಹಾಳಾದ್ರೂ ನಮಗೆ ಸ್ವಾಮಿ, ನಮ್ಮ ಬದುಕು ನೇರವಾಗಿರ್ಬೇಕು. ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನಮಗೇನು? ನಾವು ಬೆಚ್ಚಗಿದ್ರೆ ಸಾಕು. ಹೊಸ ಹಕ್ಕಿ ಸಿಗಬೇಕೆನ್ನುತ್ತ ನಿರೀಕ್ಷೆಯಲ್ಲಿದ್ದವ. ಹಕ್ಕಿಯ ಜಾತಿ ಆದ್ರೆ ಸಾಕು ಎನ್ನುವ ಹಾಗೆ. ಇದು ಹಾಗಲ್ಲ. ಜಾತಿಯ ಹಕ್ಕಿ ಅರಮನೆಯ ಮುದಾದ ಹೊರಗಿಣಿ ತುಂಬಿ ತುಳುಕುವವಳ ದೇಹವನ್ನು ನೋಡುವಾಗ ಹೊಲಸಿನ ತೊಳೆಗೆ ಜೇನುತುಪ್ಪ ಸೇರಿಸಿದ ಸವಿ. ಈಗಷ್ಟೇ ಬಿರಿದರಳಿದ ಸುಮ. ರಸಿಕನ ಅಂತ ಈ ದುಂಬಿ ಬಿರಿದರಳಿದ ಸುಮವನ್ನ ಆಕ್ರಮಿಸದೆ ಬಿಡ್ತಾನ. ದೇವನೇ, ಲಲಿತಾಂಬಿಕೆಯ ಪ್ರಿಯಸಕನಾಗಿರುವಂತಹ ಕಾಮೇಶ್ವರ ಪರಮಾತ್ಮನೇ, ಕೃತಾರ್ಥವಾಯಿತು ಮದನ ಚಂದ್ರನ ಬಾಳು. ಇವಳಿಗೂ ಸ್ವಲ್ಪ ನಾಟ್ಯದ ಹುಚ್ಚು ಉಂಟು. ಹುಚ್ಚು ಬಿಡಿಸ್ತೇನೆ, ಜೊತೆಗೆ ಹಣ ಆಭರಣಗಳನ್ನ ಸೂರೆಗೈತೇನೆ. ಸ್ವಾರ್ಥ ಸಾಮ್ರಾಜ್ಯದ ರೂವಾರಿಯರು ಕಳೆದ್ರೆ ಚಂದ್ರ. ಯಾವ ಚಂದ್ರ? ಮದನ ಚಂದ್ರ. ಮದನ ಚಂದ್ರ.